ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಪದ ವಿರೋಧ ಕಿಚ್ಚು ದಗದಗಿಸ್ತಾ ಇರುವಂತದ್ದು. ಟೌನ್ಶಿಪ್ ವಿರೋಧಿಸಿ ಇವತ್ತು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಅಬ್ಬರದ ಪಾದಯಾತ್ರೆಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ನಮಗೆ ಯೋಜನೆ ಬೇಕು, ನಾವು ಭೂಮಿ ಕೊಡ್ತೀವಿ ಅಂತಲೂ ಕೂಡ ಹೋರಾಟ ನಡೀತಾ ಇದೆ. ಪರ ವಿರೋಧವಾಗಿ ಚರ್ಚೆಯನ್ನ ಮಾಡಲಾಗ್ತಾ ಇರುವಂತದ್ದು, ಹೋರಾಟಗಳಾಗ್ತಾ ಇದಾವೆ, ಪ್ರತಿಭಟನೆಗಳಾಗ್ತಾ ಇದಾವೆ. ಬಿಡದಿಯಲ್ಲಿ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಬೇಡವೇ ಬೇಡ ಅಂತ ಜೆಡಿಎಸ್ ನಾಯಕರು ಬೃಹತ್ ಹೋರಾಟವನ್ನು ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬಿಡದಿಯ ಅಂಚಿಪುರ ಗ್ರಾಮದಲ್ಲಿ ಮಾರಮ್ಮ ದೇಗುಲಕ್ಕೆ ಪೂಜೆ ಸಲ್ಲಿಸಿ ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಲ್ಲಿ ಪಾದಯಾತ್ರೆಯನ್ನ ಆರಂಭಿಸಿದರು. ಅಂಚಿಪುರ ಕಾಲೋನಿ, ಬನ್ನಿಗಿರಿ, ಗೊಲ್ಲಹಳ್ಳಿ, ಮರವೇಗೌಡನ ದೊಡ್ಡಿ, ಗುಂಡುತೋಪು, ಕೋಡಿಪಾಳ್ಯ, ಹೊಸೂರು ಗ್ರಾಮಗಳಲ್ಲಿ ಪಾದಯಾತ್ರೆಯನ್ನು ನಡೆಸಿ ಸರ್ಕಾರದ ವಿರುದ್ಧ ಗುಡುಗಿದ್ರು. ಈ ವೇಳೆ ನೂರಾರು ರೈತರು ಜೊತೆಯಾಗಿದ್ದರು. ನೀವ್ಯಾರು ಕೂಡ ಧೃತಿಗೆಡಬೇಡಿ. ಇವತ್ತಿನ ಹೋರಾಟ ಆರಂಭಿಕವಾದಂತ ಹಂತದ ಹೋರಾಟ ಅಷ್ಟೇ. ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದಕ್ಕೆ ನಾಳೆ ವಿಧಾನಸೌಧವನ್ನ ಮುತ್ತಿಗೆ ಹಾಕ್ತದ್ರವರೆಗೂ ಕೂಡ ಈ ಹೋರಾಟಕ್ಕೆ ನೀವೆಲ್ಲರೂ ಕೂಡ ನಮ್ಗೆ ಬೆಂಬಲವಾಗಿ ನಿಲ್ತೀರಾ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ. ಇದು ಒಂದು ದಿನದ ಪಾದಯಾತ್ರೆ, ಎರಡನೇ ದಿನದ್ದು ಪಾದಯಾತ್ರೆ ಶುರು ಆಗ್ತದೆ, ಮೂರನೇ ದಿನದ್ದು ಶುರು ಆಗ್ತದೆ. ಅಸೆಂಬ್ಲಿ ಪ್ರಾರಂಭ ಆಗಕ್ಕೆ ಒಂದು ದಿನ ಮುಂಚೆ ಬೈರ್ಮಂಗಲ ಸರ್ಕಲ್ ಇಂದ ನಾವು ವಿಧಾನಸೌಧ ಚಲೋ ಹೋಗ್ಲೇಬೇಕಾಗ್ತದೆ. ಅಲ್ಲಿವರೆಗೂ ಪಾದಯಾತ್ರೆ ಮಾಡಲೇಬೇಕಾಗ್ತದೆ. ನೀವೆಲ್ಲ ಸಜ್ಜರಾಗಬೇಕು. ಇನ್ನು ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಹಾಗೂ ರೈತರು ಪಾದಯಾತ್ರೆಯನ್ನ ಮಾಡ್ತಾ ಇದ್ರೆ, ಅಂಚಿಪುರ ಕಾಲೋನಿಯಲ್ಲಿ ನಿಖಿಲ್ ಹೋರಾಟಕ್ಕೆ ವಿರುದ್ಧವಾದಂತಹ ಹೋರಾಟವೂ ಕೂಡ ನಡೀತು. ಪಾದಯಾತ್ರೆ ಮಾರ್ಗದಲ್ಲಿ ಯೋಜನೆಗೆ ಪರ ಇರುವಂತವರಿಂದ ನಾವು ಭೂಮಿಯನ್ನ ಕೊಡ್ಲಿಕ್ಕೆ ಸಿದ್ಧ ಅಂತ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಿದ್ರು. ಈ ವೇಳೆ ಫ್ಲೆಕ್ಸ್ ಹರಿದು ಜೆಡಿಎಸ್ ಕಾರ್ಯಕರ್ತರಿಂದ ಆಕ್ರೋಶ ಹೊರಹಾಕಲಾಯಿತು. ಇದಕ್ಕೆ ಯೋಜನೆಯ ಪರ ಇರುವಂತವರು ಅಡ್ಡಿ ಮಾಡಿದ್ರಿಂದ ಕೆಲಕಾಲ ಮಾತಿನ ಚಕಮಕಿಯೂ ಕೂಡ ನಡೀತು. ನಾವು ಜಮೀನು ಕೊಡ್ಲಿಕ್ಕೆ ಸಿದ್ಧ ಅಂತ ಪ್ಲೇ ಕಾರ್ಡ್ ಹಿಡಿದು ಘೋಷಣೆಯನ್ನ ಕೂಗಿದ್ರು. ನಾವು ಎದುರಿ ಓಡೋಗ್ತಕ್ಕಂಥ ಜಾಯಮಾನದವರಲ್ಲ. ನಾವು ಹೋರಾಟಕ್ಕೆ ಬಂದಿದ್ದೀವಿ, ಹೋರಾಟಕ್ಕೆ ಇಳಿದಾಗಿದೆ, ಹೋರಾಟಕ್ಕೆ ಧುಮುಕಾಗಿದೆ. ರಾಜಕಾರಣ ಮಾಡ್ತಕ್ಕಂಥದಕ್ಕೆ ಹಲವಾರು ವೈಫಲ್ಯತೆಗಳು ಇವತ್ತು ರಾಜ್ಯ ಸರ್ಕಾರ ಕಳೆದ 3.5 ವರ್ಷದಿಂದ ನಮ್ ಕೈಗೆ ಬೇಡ ಅಂದ್ರೂ ಕೊಟ್ಕ ಬಂದವ್ರೆ. ರಾಜಕಾರಣ ಮಾಡಕ್ ಕಡೆ ರಾಜಕಾರಣ ಮಾಡ್ತೀವಿ. ಇಲ್ಲಿ ರೈತರ ರಕ್ಷಣೆಗೆ ಬಂದಿರೋದು ನಮ್ಮ ಸ್ಪಷ್ಟತೆ ಐತೆ, ಸ್ಪಷ್ಟ ನಿಲುವಿಂದ ಬಂದು ನಿಂತ್ಕೊಂಡಿದ್ದೇವೆ. ಯಾವ ಕಾರಣಕ್ಕೂ ಇಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾರು ತಗೊಳ್ಳರು 50 ಲಕ್ಷ 60 ಲಕ್ಷ ಕೇಳ್ತಾರೆ. ಇವತ್ತು ಇಷ್ಟು ದುಡ್ಡು ಕೊಡ್ತಾರಲ್ಲ ನಮ್ಗೆ, ಆಗ್ಲಿ ಏನ್ ಚಿಂತೆ ಇಲ್ಲ. ಈಗ ಆ ಭೂಮಿ ಎಲ್ಲ ಪಾಳಿ ಬೀಳ್ತದೆ. ನನ್ನ ಮಕ್ಕಳು ಬೆಂಗಳೂರಲ್ಲಿ ಅವ್ರೆ, ನಾನು ನನ್ನ ಹೆಂಡತಿ ಇಬ್ರೇನೆ. ಯಾರು ಮಾಡ್ತಾರೆ? ನಮಗೆ ನಮ್ಮ ಭಾಗದಲ್ಲಿ 2006ರಿಂದ ಇಲ್ಲಿವರೆಗೂ 2026ವರೆಗೂ ನಾವು ಯಾವುದೇ ಜಮೀನು ಮಾರಕ್ ಆಗ್ತಾ ಇಲ್ಲ. ನಾವು ಮಾರ್ತಿದ್ರು ನಮ್ಮ ದಲಿತ ಜಮೀನುಗಳನ್ನ 40 ಲಕ್ಷ 50 ಲಕ್ಷ ಕೇಳ್ತಾ ಇದ್ದಾರೆ. ಈಗ ನಮಗೆ ಈ ಅಕ್ವೇರಿಯಿಂದ ನಮಗೆ 2 ಕೋಟಿ 7 ಲಕ್ಷದಿಂದ 2 ಕೋಟಿ 55 ಲಕ್ಷ ದುಡ್ಡು ಸಿಗ್ತಾ ಇದೆ. ಇಡಗಂಟು 5 ಲಕ್ಷ ಕೊಡ್ತಾ ಇದ್ದಾರೆ. ನಮ್ಗೆ ಇದರಿಂದ ತುಂಬಾ ಅನುಕೂಲ ಆಗ್ತಾ ಇದೆ. ಅದಕ್ಕೆ ನಾವು ಅಕ್ವೇರ್ ಪರವಾಗಿದ್ದೀವಿ. ಇನ್ನು ಪ್ರತಿಭಟನೆಯ ಉದ್ದಕ್ಕೂ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದಂತ ನಿಖಿಲ್ ಕುಮಾರಸ್ವಾಮಿ ನನ್ನ ಮೇಲೆ ಅಪಚಾರವನ್ನ ಮಾಡ್ತಾ ಇದ್ದಾರೆ, ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ಯೋಜನೆ ಕೈ ಬಿಟ್ರೆ ನಾವು ಕಷ್ಟಪಟ್ಟ ಹಣದಲ್ಲಿ ಸಂಪಾದಿಸಿರುವಂತ ನನ್ನ ತಾಯಿ ಹೆಸರಲ್ಲಿರುವಂತ 27 ಎಕರೆ, ನನ್ನ ಹೆಸರಲ್ಲಿರುವಂತ 5 ಎಕರೆಯನ್ನ ಶಾಲೆ ಆಸ್ಪತ್ರೆಗೆ ಕೊಡ್ತೇನೆ ಅಂತ ಸವಾಲನ್ನ ಹಾಕಿದ್ರು. ಅಲ್ಲದೆ ದೇವೇಗೌಡರು ಹೋರಾಟಕ್ಕೆ ಇಳಿತಾರೆ ಅಂತ ಎಚ್ಚರಿಕೆಯನ್ನ ಕೊಟ್ಟರು. ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ಇಲ್ಲಿಂದಿಲ್ಲೇ ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡಿ. ನಿಖಿಲ್ ಕುಮಾರಸ್ವಾಮಿ ಮತ್ತೆ ಅನಿತಾ ಕುಮಾರಸ್ವಾಮಿಯ ಒಂದು ಹೆಸರಲ್ಲಿ ಇರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಭವಿಷ್ಯದ, ನಮ್ಮ ಭಾರತ ದೇಶದ, ನಮ್ಮ ಕನ್ನಡ ನಾಡಿನ ಭವಿಷ್ಯದ, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ ಆ ಕೃಷಿ ಭೂಮಿಯಲ್ಲಿ ಒಂದು ಶಾಲೆಯನ್ನ ಓಪನ್ ಮಾಡ್ತಾನೆ, ಒಂದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ತಾನೆ. ಯಾರು 1 ರೂಪಾಯಿ ದುಡ್ಡು ಕೊಡಬೇಡಿ. ನೀವು ಏನಾದ್ರೂ ಸರ್ಕಾರ ನೀವು ಈ ಬಿಡದಿ ಟೌನ್ಶಿಪ್ ಮಾಡಬೇಕು ಅಂದ್ಕೊಂಡಿದ್ದೀರ, ದಯವಿಟ್ಟು ಕೋಲಾರಕ್ಕೆ ಬಂದು ಮಾಡಿ. 5,000 ಎಕರೆ ಇದೆ, ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದೆ. 5,000 ಎಕರೆ ಇದೆ. ನೀವು ಏನಾದ್ರೂ ಮಾಡ್ಬೇಕಂದ್ರೆ ಅಲ್ಲಿ ಬಂದು ಮಾಡಿ. ಅಲ್ಲಿ ಎಕ್ಸ್ಪ್ರೆಸ್ ವೇ ಇದೆ, AICT, ಸ್ಮಾರ್ಟ್ ಸಿಟಿ, ಏನ್ ಮಾಡ್ಬೇಕು ಎಲ್ಲ ಬನ್ನಿ. ಎಕ್ಸ್ಪ್ರೆಸ್ ವೇ ಇದೆ, ಅಲ್ಲಿ ರೈಲ್ವೆ ಕನೆಕ್ಷನ್ಸ್ ಇದೆ. ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರೀ 30 ಕಿಲೋಮೀಟರ್ ದೂರ. ನೀವೇನಾದ್ರೂ ಮಾಡ್ಬೇಕಂದ್ರೆ ದಯವಿಟ್ಟು ಅಲ್ಲಿ ಬಂದು ಮಾಡಿ.
ಕೋಲಾರ ಜನತೆಗೆ ಒಳ್ಳೇದಾಗುತ್ತೆ. ಇಲ್ಲಿ ರೈತರನ್ನ ಸುಮ್ಮನೆ ಹಾಳು ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ನಮ್ಮ ರೈತರು ನನ್ನನ್ನು ಆ ಭಾಗದಲ್ಲಿ ರಾಜಕಾರಣದಲ್ಲಿ ಇವತ್ತು ಗುರುತಿಸಿ ಆಶೀರ್ವಾದ ಮಾಡಿರ್ತಕ್ಕಂಥ ಪುಣ್ಯಾತ್ಮರು ಅಂತಕ್ಕಂಥ ಬದಲಾಯಿಸಿದ್ದೀನಿ. ಅದು ವಿಧಾನಸಭೆ ಕಲಾಪದಲ್ಲೇ ಇದೆ. ಆ ರೆಕಾರ್ಡ್ನಲ್ಲಿ ಹೇಳಿದ್ದೇನೆ, 1 ಇಂಚು ಭೂಮಿ ಫಲವತ್ತಾದಂಥ ಭೂಮಿನ ಯಾವುದೇ ಒಂದು ಅಭಿವೃದ್ಧಿ ಹೆಸರಿನಲ್ಲಿ ನಾವು ಅಕ್ವೈರ್ ಮಾಡಲ್ಲ ಅಂತಕ್ಕಂಥದ್ದನ್ನು ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ. ಮುಂದೆ ಬಂದಂಥವರು ಏನೇನು ಮಾಡಿದ್ದಾರೆ ಅಂತ ಅವರೇ ಒಂದು ಮಾಹಿತಿ ಇಟ್ಟಿದ್ದಾರೆ ನಿಮ್ಮ ಮುಂದೆ.